ಅಯ್ಯೋ ಅಮ್ಮ, ಸ್ವಲ್ಪ ಸುಮ್ಮನಿರು ಮಾರತಿ. ಕೇಳಿ 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 ನನಗೆ ಕಿವಿ ಎಲ್ಲ ತೂತು ಬಿದ್ದು ಹೋಯ್ತು. ಅಯ್ಯೋ, ಬರ್ಬೇಕಾರೆ ಮುಂಚೆನೇ ಹಿಂಗೆ ಮಾರತಿ, ಬಂದ ಮೇಲೆ ಇನ್ನು ಏನು ಮಾಡ್ತೀಯ? ನೀನು ಹಿಡಿಯರೇ ಇಲ್ಲೇನು? ನಾನು ಕಾಲಡಿ ಕಸನೇ ಸೈ ಬಿಡು. ಆಮೇಲೆ ನಾನು ನೋಡ್ತಿದ್ದೀನಿ ಅವಾಗಿಂದ, ಮನೆಯಲ್ಲಿ ಏನು ಹೇಳ್ತಿದ್ದೆ ಆ ಥರ. ನನ್ನ ಮಗಗೆ ಇಷ್ಟ ಇಲ್ಲ, ನೀ ಹೇಳು, ನಿನ್ನ ಅಪ್ಪಗೆ ಹೇಳು ಅಂತ ಈಗ ನಾನು ಬಯಸ್ಕೊಂಡು ಅನ್ಬಾರ್ದಿದ್ದ ಮಾತೆಲ್ಲ ಅನ್ನಿಸ್ಕೊಂಡು ಹೋಗ್ಬೇಕಾತ. ಈಗ ನೋಡಿದ್ರೆ ಸೊಸೆನೇನು ಹೊಗಳ್ತಿದ್ದೀಯ. ಅಮ್ಮ ಮಗ ಇಬ್ಬರು ಸರಿ ಇದ್ದೀರಿ ನೋಡು. ಮೊದಲೇ ಈ ಕೆಲಸ ಮಾಡಿದರೆ ನಾವೆಲ್ಲ ಹಿಂಗೆ ನಿಷ್ಠೂರಾಗತ್ತೆ ತಪ್ತಿತ್ತಾ? ಏನೋ ನನ್ನ ಗಂಡ ಅತ್ತೆ ಮಾಮ ಎಲ್ಲ ಒಳ್ಳೆಯವ್ರಾಗಿದ್ಕಾತು. ಇಲ್ದಿದ್ರೆ ಅಲ್ಲ ಪಲ್ಲವಿ, ನಾನು ಎಂತ ಹೇಳಿದ್ನೆ? ನಾನು ನೋಡೋಕೆ ಹೋಗೇನ ಅಂತ? ನಾನು ನೋಡ್ಕಿ ಬಂದಳು, ನೀನೇ ಹೇಳ್ತಿದ್ದೆ ಮನೆ ಅಷ್ಟು ಚಂದ ಅದೇ ಅಂತ. ಈಗ ಹಂಗೆ ಮಾತುಕತೆ ಎಲ್ಲ ಚೆನ್ನಾಗಿ ಆಡ್ತದೆ. ನಾ ಏನೋ ಅಂದ್ಕೊಂಡಿದ್ದೆ ಅಂತ ಒಂಥರ ಸಂಧಾನದಲ್ಲಿ ಇದ್ನಲ್ಲ, ಅದಕ್ಕಿಂತ ಹೆಚ್ಚು ಮತ್ತೆ ಎಂತ ಬೇಕಾ? ಹಂಗಾಗಿ ಖುಷಿ ಆಯ್ತು ಹೇಳಿದ್ನಪ್ಪ. ನೀ ಹೇಳೋದು ನೋಡು, ಅದನ್ನೇನು ಹೊಗಳ್ತೀನಿ ಅಂತ ಹೊಗಳ್ದೆ ನಾನು. ಅವ್ನು ಹೇಳಿದ್ದ. ಆತು ಮಾರತಿ, ಆತು. ನೀವು ಹೊಗಳಿದ್ದಲ್ಲ, ತೆಗಳಿದ್ದು ಅಂತಲೇ ಇಟ್ಕ. ಇದೇ ಕೆಲಸ ಮೊದಲೇ ಮಾಡ್ಬೋದಿತ್ತಲ್ಲ ಅನ್ನಿದ್ದು ಬಿಡು. ಅದನ್ನು ಬಿಡತ್ಲಾಗೆ ಈಗೆಂತ ನಾಳೆ ಶಿವಮೊಗ್ಗಕ್ಕೆ ಹೋಗೋದಾ ಬಟ್ಟೆ ತರೋಕ್ಕೆ? ಎಂತ ನಿನ್ನ ಗಂಡನ ಹತ್ರ ಕೇಳು ಮಾರತಿ. ನಾನಂತೂ ಎಂಥದನ್ನೂ ಕೇಳಕ್ಕೆ ಹೋಗಲ್ಲ. ಮತ್ತು ನೋಡಮ್ಮ, ಹೇಳಿನೇ, ನಾನು ಒಂದು ಒಳ್ಳೆ ಸೀರೆ ಆರಿಸ್ಕೊಂಡಳು ನನಗೆ ಎಂಗೇಜ್ಮೆಂಟಿಗೆ ಉಡೋಕ್ಕೆ. ಹುಡುಗನ ತಂಗಿ ನಾನೇ ಓಡಾಡ್ಬೇಕಾಗ್ತದೆ. ಸಾಧಾರಣ ಸೀರೆ ಉಟ್ಕೊಂಡ್ರೆ ಏನಂತಾರೆ? ಅದಂತೂ ಇರಲಿ. ಅಲ್ಲಿ ಅತ್ತೆ ಮಾವ ಇವರು ಏನಂತಾರೆ? ಎಂಗೇಜ್ಮೆಂಟಾಗಿ ನಿಂಗೊಂದು ಒಳ್ಳೆ ಸೀರೆ ಕೊಡಿಸ್ಲನು ಅಂತ ಕೇಳಲ್ಲ ನನಗೆ. ನಾನು ಮಾತ್ರ ತೊಗೊಳೋಳು. ನೀನು ಏನು ಬೇಕಾದ್ರೆ ಹೇಳು. ಹುಡುಗಿಗೆ ಎಷ್ಟು ತೊಗೋತೀರೋ ಅಷ್ಟರದ್ದೇ ನನಗೂ ಬೇಕು. ಹೇಳಿನಿ, ಅದು ಮನೆಗೆ ಬರೋ ಸೊಸೆ ಆದರೂ ನಾನು ಮನೆ ಮಗಳು. ಅಣ್ಣನ ಮದುವೆ ಅಂದ್ರೆ ಒಂಥರ ನನ್ನ ಮದುವೆಯಲ್ಲಿ ಹೆಂಗೆ ಡ್ರೆಸ್ ಮಾಡ್ಕೊತೀನೋ ಅದೇ ಥರ ಮಾಡ್ಕೋಬೇಕಾಗ್ತದೆ. ಈಗ ನೋಡಲ್ಲ ನೀನೆಲ್ಲ ಕಡೆ ಹುಡುಗನ ತಂಗಿ ಎಲ್ಲ ಎಷ್ಟು ಪಟ್ಟಿ ಗಿಟ್ಟಿ ಹಾಕ್ಕೊಂಡು ಎಷ್ಟು ಡ್ರೆಸ್ ಮಾಡ್ಕೊತಾರೆ. ನಾನು ಹಂಗೆ ಮಾಡ್ಕೊಳೋಳು. ಹೇಳಿ ನಿಮ್ಮ ಹತ್ರ. ಅಲ್ಲ ಮಾಡ್ಕೇಳೆ, ಡ್ರೆಸ್ ಮಾಡ್ಕೆ, ಯಾರು ಬೇಡ ಅಂತ ಹೇಳಿದ್ರ? ನಾನು ಮತ್ತು ನಿಂಗೆ ಹೇಳೋದು ಎತ್ಲೆ ಕೇಳಿ, ನಿನ್ನ ಅಪ್ಪ ಹೇಳ್ಯಾರೆ ನಿಂಗೆ ಒಂದು ಸೀರೆ ಕೊಡಿಸ್ತಾರಂತೆ. ಮತ್ತು ಭಾಳ ಹಠ ಮಾಡ್ತಾ ಕೂರ್ಬೇಡ ಪಲ್ಲವಿ. ನೀ ಹೇಳ್ತೀಯಲ್ಲ, ಅಷ್ಟು ದೊಡ್ಡ ಸಾವುಕಾರ ಮನೆ ಅಂದಮೇಲೆ ಒಂದು ಗನ ಸೀರೆ ತೆಗೆದೇ ಇದ್ರೆ ಆತದ? ನಿನ್ನ ಅಪ್ಪನೇ ಹಂಗೊಂದು 20,000 ರೂಪಾಯಿ ಕಡಿಮೆ ಸೀರೆ ತೆಗಿಯೋಕ್ಕಾಗಲ್ಲ ಅಂತಿದ್ರಪ್ಪ. ಹಂಗಂತೇಳಿ ನಿಂಗೂ 20,000 ತೆಗಿಯೋಕ್ಕಾಗ್ತದನ್ ಪಲ್ಲವೇ? ಯಾಂತಕ್ಕೆ ನೋಡೋಣ, ನಿನ್ನ ಮೊದಲೇ ತಂದು ಕೊಡ್ಲಾ? ಸುಮ್ಮನಿರು, ತಗ ಸೀರೆ ತಗ. ಮೊದಲಿಗೆ ತಂದಿದ್ದು ಹಂಗಿದ್ದೆ ನನಗೂ ಬೇಕು ಅಂತ ಕೂತ್ಕೋಬೇಡ. ಮತ್ತಲ್ಲಿ ನಿನ್ನ ಅಪ್ಪ ಹೇಳೋದು ನೀ ಹಿಂಗೆ ಸಿಟ್ಕೊಂಡು ಕೂರೋದು ಬೇಕಾ ಇವೆಲ್ಲ? ಹಾಂ, 20,000 ರೂಪಾಯಿ ಸೀರೆ ತೆಗಿತಾರಂತ? ನನಗೆ ಮದುವೆಗೆ 12-13,000 ರೂಪಾಯಿ ಸೀರೆ ತೆಗೆದಿದ್ದು, ಇದು ಖಾಲಿ ಎಂಗೇಜ್ಮೆಂಟಿಗೆ 20,000 ರೂಪಾಯಿ ಸೀರೆ. ಏನು ಕತೆ? ಏನು ಮಾಡ್ಬೇಕಂತ ಮಾಡಿರಿ ನೀವು? ನಾನು ಮತ್ತೆ ಪೊಟ್ಟಿ ಹಿಡ್ದು ಕೂರ್ತೀನಿ ನೋಡಮ್ಮ. ಅದಕ್ಕೆ ತೆಗಿಬೇಕು ಎಂಗೇಜ್ಮೆಂಟಿಗೆ 20,000 ರೂಪಾಯಿದು ಅಂದರೆ ನಿಂಗೆ ಏನು ಅನ್ನಿಸ್ಲ? ನಾನು ಕೇಳ್ತೀನೇನೋ ಅಂತೇಳಿ ಅಡ್ವಾನ್ಸಾಗಿ ಹೇಳ್ತಿದ್ದೀಯಲ್ಲ, ನೀನು ಕೇಳಬೇಡ ಅಂತ. ನಾನೇ ಕೇಳಬಾರ್ದು? ನಾನು ಕೇಳಳೆ. 20 ಅಲ್ದಿದ್ರು ಒಂದು 18,000 ದಾರ ನಾನು ತೆಗಿತೀನಿ. ನಂಗೆ ಅಷ್ಟರದ್ದೇ ಬೇಕು ಸೀರೆ. ಅಲ್ಲ, ಅದೊಂದು 8,000 ರೂಪಾಯಿ ಕಮ್ಮಿ ಯಾಕೆ ಮಾಡಿದೆ? 2,000 ಹೆಚ್ಚೇ ಮಾಡಿಬಿಡು. 22,000 ಬೇಕು ಅನ್ನು ಮಾತಾಡ್ತದೆ ನಿಮ್ಮ ಮೊದಲಿಗೆನೆ. ಮದುಮಗನ ತಂಗಿಗೂ ಮೊದಲಿಗೂ ಒಂದೇ ಸಮಾನ. ಹಂಗಾರೆ ಆ ಲೆಕ್ಕಕ್ಕೆ ನಾನು ಎಷ್ಟು ತೆಗಬೇಕಾ? ಸುಮ್ಮನಿದ್ದು ಬಿಡ. ಆಗ ಕಾರ್ಯ ಹಾಕಿಂಡಿ ಫಸ್ಟೀಗ, ಆಮೇಲೆ ನೋಡೋಣ. ಮದುವೆ ಬೇಕಾದ್ರೆ ಅಮ್ಮ ರೇಟಿನ ತಗೋಬೋದು. ಈಗ ನಿಶ್ಚಿತಾರ್ಥಕ್ಕೆ ಎಷ್ಟು ತಗೊಂಡ್ರೆ ಮದುವೆಗೆ ಕೊಡ್ಸಲ್ಲ ನೋಡು, ಹೇಳಿನಿ. ಸುಮ್ಮನೆ ಅಪ್ಪಗೆ ಅಂತ ಕೇಳಬೇಕು. ನಿಂಗೆ ಇಷ್ಟ ಇಲ್ಲ ನನಗೆ ಜಾಸ್ತಿ ರೇಟಿನ ಕೊಡ್ಸೋದು. ಹೋಗಲಿ, ಏನಾರು ಮಾಡ, ನಾನು ಬೇಡ ಬಿಡು, ನಂಗೆ ಸೀರೆನೇ ಬೇಡ. ನಾನು ನಮ್ಮ ಮನೇಲಿ ಇವ್ರ ಹತ್ರನೇ ಕೊಡ್ಸೋಕ್ಕೆ ಹೇಳ್ತೀನಿ. ಇಲ್ದಿದ್ರೆ ನಾನು ನನ್ನ ಮದುವೆಲಿ ಉಟ್ಟು ಸೀರೆನೇ ಉಡ್ತೀನಿ. ನಂಗೆ ಬೇಡ ಬಿಡು. ಅದೊಂದು ಹೆಸರಿಗೆ ಎಂತಕ್ಕೆ ಸೀರೆ ಕೊಟ್ಟು ಅಂತ ಇದಕ್ಕ? ಬಂಗಾರ ಎಂತೆಂತ ತಗೋಬೇಕು ಅಂತ ಇದ್ದೀರಿ? ಅದೆಲ್ಲ ಅವು ಬಂದಾಗಲೇ ಕೂತು ಮಾತಾಡೋದಲ್ಲನೇ. ನಿನ್ನ ಗಂಡನು ಬರೋಕ್ಕೆ ಹೇಳ್ತಾರಂತೆ. ಮಧ್ಯೆ ಒಂದು ದಿವಸ ಬಂದು ಹೋಗ್ತೀನಿ ಅಂದಾನೆ, ನಾಳೆ ನಾಡ್ದಂಗೆ. ಬಂದಾಗ ಎಲ್ಲ ಕೂತು ಮಾತಾಡಿ ಏನೇನು ತರಬೇಕು ಅಂತ. ಹಾಗೆ ಒಂದು 7-8 ಪವನಿನ ಕಮ್ಮಿ ಹಾಕೋಕ್ಕಾಗಲ್ಲ ಅಂತಿದ್ರು ನಿನ್ನಪ್ಪ. ಕೊಳ್ಳಿಗೊಂದು ಎಂಥರ ಸರನ
ಮಕ್ಳಿಸೋ ಎಂಥದೋ ಇಲ್ಲ 2 ಬಳೆ ಮಾಡಿಸ್ತಾ ಇದ್ರೆ ಆಗ್ತದ. 8 ಅಥವಾ ಎಷ್ಟು ಹೇಳ್ದಂಗೆ ಆತೈತಪ್ಪ, ನಂಗೆ ಗೊತ್ತಾಗಲ್ಲ ಮಾರತಿ. 10 ಪವನ್? ಎಲ್ಲಿದ್ದೀಯ ನೀನು? ಬಂಗಾರ ರೇಟ್ ಎಷ್ಟಾಗಿದೆ ಗೊತ್ತಾ? 10 ಪವನ್ ಅಂದರೆ ಹೆಚ್ಚು ಕಡಿಮೆ 7-8 ಲಕ್ಷ ರೂಪಾಯೇ ಬೇಕು. ಹೌದಾ? ಅಷ್ಟು ಬಂಗಾರ ಹಾಕೋದು ಎಲ್ಲದೆ? ಅಷ್ಟು ದುಡ್ಡು ನನ್ನ ಮದುವೆಲಿ ಮತ್ತೆ ಅಷ್ಟು ಜುಗ್ತನ ಮಾಡಿದ್ರಿ ದುಡ್ಡಿಲ್ಲ ಅಂತ ಈಗ ಎಲ್ಲಿಂದ ಗೊತ್ತಾದೆ? ಅಲ್ಲ, ನಿಂದು ಒಳ್ಳೆ ಕತೆ ಆತಲ್ಲ, ಎಲ್ಲಿಂದ ಗೊತ್ತಾದೆ ಅಂದರೆ ಅವು ದುಡಿತಾ ಇದ್ದಾನೆ, ಅವ್ನು ಇಂಟಿಗೆ ಅವು ಮಾಡಿಸ್ಕಿತಾನೆ. ಹೇಳ್ರಿ ಹಿಂಗೆ ಹೇಳ್ತಾನೆ, ಸುಮ್ಮನೆ ಒಂದು ಮಾತು ಕಳ್ಕೊಳಕ್ಕಲ್ಲ ನೀನು ಹಿಂಗೆ ಮಾಡೋದ? ನಿಂಗೇನು ಮಾಡಿಸ್ಲ ಅವಾಗ? ಅಲ್ಲ, ಒಳ್ಳೆ ಕತೆ ಆತಲ್ಲ, ಅವ್ನು ಇಂಟಿಗೆ ಅವು ಮಾಡಿಸ್ತಾನೆ ಅಂದರೆ ಅವನು ತಂಗಿಲ್ಲನೆ ನಾನು ಈ ಮನೆ ಮಗಳಲ್ಲ, ನಂಗಂತ ಏನು ಮಾಡಿರಿ ನೀವು? ಮದುವೆನೂ ಸಾಧಾರಣಕ್ಕೆ ಮಾಡಿಕೊಟ್ಟಿದ್ದು, ಬಂಗಾರ ಇದು ಅವ್ರು ಏನು ಕೇಳಲ್ಲ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಬಂದಿದ್ದು ನೀವು ಹಾಕಿದ್ದು. ಅವು ನೋಡಿದ್ರೆ ಅವನ ಹೆಂಡತಿಗೆ ಏನೇನು ಕೊಡಿಸ್ಬೇಕು ಅದೆಲ್ಲ ಕೊಡ್ಸೋದಾಯ್ತು. ನೀವಿಬ್ಬರು ಗಂಡ ಹೆಂಡತಿ ಸೊಸೆ ಅಂದ್ರೆ ತಲೆ ಮೇಲೆ ಇಟ್ಕೊಂಡಿರಿ ಈಗಲೇ. ಆಮೇಲೆ ಇನ್ನೇನು ಬಿಡು, ನಾನು ಎಂತ ಮಾಡೋದು? ನಾನು ಯಾರಿಗೆ ಹೇಳೋದು? ಎಲ್ಲಿಗೆ ಹೋಗೋದ? ಅಲ್ಲ, ನಾನು ಎಲ್ಲಿಗೆ ಹೋಗೋದಕ್ಕೆ ಅಂದರೆ ನಿಂಗೆ ಗಂಡನ ಮನೆ ಇಲ್ಲನೇ, ಗಂಡಿಲ್ಲ, ಅತ್ತೆ ಮಾವ ಇಲ್ಲ, ಅಲ್ಲಿ ಕೇಳ. ನಾನು ಹೋಗ್ಲಿ ಅಂತ ಸುಮ್ಮನೆ ಇದ್ದಷ್ಟಕ್ಕೂ ಮತ್ತೆ ಇದು ಮಾಡ್ತದೆ. ಇದು ಒಳ್ಳೆ ಕಥೆ ಆಯ್ತಲ್ಲ ಇದು. ಗಂಡನ ಮನೆ ಇದ್ರೆ ಗಂಡನ ಮನೇಲಿ ಹೆಣ್ಮಗಳಿಲ್ಲನ? ಬಂದು ನೋಡಕ್ಕೆ ಹೇಳ ನಿನ್ನ ಮಗನಲ್ಲಿ. ತಂಗಿ ಅಂದರೆ ಎಷ್ಟು ಚೆನ್ನಾಗಿ ನೋಡ್ಕಿತಾರೆ, ಎಷ್ಟು ಆಸೆ ಮಾಡ್ತಾರೆ ಅಂತ. ಒಂದು ಜೊತೆ ಬಟ್ಟೆ ಕೊಡಿಸ್ಕಿಬೇಕಾರೆ ಇವನ ಹತ್ರ ನಾನಷ್ಟು ಗೋಗರಿಬೇಕಿತ್ತು. ಇವ್ರು ನೋಡು, ಏನೊಂದಿದ್ರು ಫಸ್ಟ್ ತಂಗಿಗಾಗಬೇಕು ಅಂತಾರೆ, ಕಡಿಗೆ ಉಳ್ದರಿಗೆ ಗೊತ್ತಾ? ಲೆಕ್ಕ ಅಂದರೆ ಹಾಗೆ ಇರಬೇಕು ಅಣ್ಣ ತಂಗಿ ಅಂದರೆ. ನಾನೇನು ಅಂದ್ಕೊಂಡಿದ್ದೆ, ನಿನ್ನ ಮಗನ ಹಂಗಲ್ಲ. ಇಲ್ಲಿ ಕೇಳ್ತೀಯಲ್ಲ, ಎಲ್ಲ ನೀವೇ ಮಾಡ್ತಿದ್ರೆ ನಾನು ಯಾರಿಗೆ ಹೇಳಬೇಕು ಅಂತ ಕೇಳಿ ನಿನ್ನ ಗಂಡನ ಹತ್ರ. ಬರೀ ತಂಗಿಗೆ ಮಾಡಿದ್ರೆ ನಾನು ಇಲ್ಲಿಗೆ ಹೋಗ್ಬೇಕು, ಇಲ್ಲಿ ಬಂದಿದ್ದು ಸುಮ್ಮನೆ ಏನು ಅಂತ ಕೇಳು. ನಿನ್ನ ಅತ್ತೆ ಹತ್ರ ಕೇಳು, ಗಂಡನ ಹತ್ರ ಕೇಳ. ಹೇಳ್ತೀಯಲ್ಲ, ಅಲ್ಲಿ ಬಂದು ನೋಡಕ್ಕೆ ಹೇಳು ತಂಗಿನ ಹೆಂಗೆ ನೋಡ್ಕಿಡೋದು ಅಂತ. ನಿನ್ನ ಗಂಡನ ಬಂದು ಇಲ್ಲಿ ನೋಡಕ್ಕೆ ಹೇಳು ಹೆಂಡ್ತಿನ ಹೆಂಗೆ ನೋಡ್ಕಿತಾನೆ ಅಂತ. ಮಾತಾಡ್ತದೆ. ಹೇಳ್ತಿದ್ದೀನಿ ನಿಧಾನದಿಂದ, ಎಲ್ಲ ಇದು ಮಾಡಬೇಡ, ಸುಮ್ಮನೆ ಒಂದು ಶುಭ ಕಾರ್ಯ ಆಗಷ್ಟೊತ್ತಿಗೆ ಈ ಥರದ ಕೊನಕ್ಕೆ ತೆಗಿಬಾರ್ದು ಅಂತ ಮೊನ್ನೆ ಒಂದು ಮಾತಾಡಿ ಅಪ್ಪನ ಹತ್ರ ಬೈಸ್ಕೊಂಡು ಹೋಗಿಯ. ಈಗ ಮತ್ತೆ ಅದೇ ಥರ ಮಾಡ್ಕೋಬೇಕು ಅಂತಾನ ಗಂಡರಾದ್ರಿ ಸಸರಾಗಕ್ಕೆ? ಬೇಡ ಬಿಡು, ನೀವೇನು ಮಾಡೋದು ಬೇಡ. ನನ್ನ ಗಂಡು ಇಲ್ಲಿ ಬಂದು ನೋಡಿ ಕಲಿಬೇಕಾಗಿದ್ದೇನಿಲ್ಲ. ಅವ್ರ ಹೆಂಡ್ತಿನೂ ಚೆನ್ನಾಗಿ ನೋಡ್ಕಿತಾರೆ. ನಾ ಕೇಳಿದ್ರೆ ಎಷ್ಟರದ್ದು ಬೇಕಾದ್ರೆ ಕೊಡಿಸ್ತಾರೆ. ನನ್ನ ಅತ್ತೆನೂ ಕೊಡಿಸ್ತಾರೆ, ಮಾವನೂ ಕೊಡಿಸ್ತಾರೆ. ನಿಮ್ಮನ್ನೇ ನಂಬ್ಕೊಂಡಿಲ್ಲ ನಾನು. ಅಷ್ಟಿದ್ದಾರೆ ನನ್ನ ಎಂತಕ್ಕೆ ಬರೋಕ್ಕೆ ಹೇಳಿದ್ರಿ? ನೀವೇ ಮಾಡ್ಕೋಬೇಕಿತ್ತು. ಇದನ್ನೆಲ್ಲ ಮಾಡೋಕ್ಕೆ ಮಾತ್ರ ಮನೆ ಮಗಳು ಬೇಕು ನಿಮಗೆ. ಇಲ್ಲಿ ಗೇಯಕ್ಕೆ ನಾನು ಬರ್ತಾನೆ ಇರಲ್ಲ, ಅಲ್ಲೇ ಇರ್ತಿದ್ದೆ, ಕಲ್ಯಾಣ ಮಂಟಪಕ್ಕೆ ಬರ್ತಿದ್ದೆ. ನಮ್ಮ ಮನೆಯಿಂದಾನೆ ಎಂತಕ್ಕೆ ಬರಬೇಕಿತ್ತ? ಮರತೆ ಈ ಅಂತ ಹೇಳೋದು ನಾನು? ನೀ ಈ ಥರ ಆತಿ ಅಂತ ನಾ ಕಾಣ್ಲ ಪಲ್ಲವೇ. ಆಮ ತಂಗಿ ಅಂದರೆ ಜೀವ ಬಿಡ್ತಾನೆ. ನೀನು ನೋಡಿದ್ರೆ ಈಗಲೇ ಅವನ ಹೆಂಡತಿ ಮೇಲೆ ಮಚ್ಚ ಸಸ್ತಿದ್ದೀಯಪ್ಪ. ಇದು ಒಳ್ಳೇದಾಗಲ್ಲ ನೋಡು ಪಲ್ಲವೇ, ಹೇಳಿನೇ. ಎಷ್ಟೇ ಅಂದ್ರೆ ನೀ ತವ್ರ ಮನೆಗೆ ಬಂದಾಗ ನಾನು ಎಷ್ಟು ಉರ್ಸಿರ್ತೀನಿ ನಾನು? ಅದೇ ಬೇಕು. ನೀ ಅದ್ರ ಮೇಲೆ ಹೀಗೆಲ್ಲ ಮಚ್ಚರ ಸಾರಿಸ್ಬೇಡ. ನಾನೇನಿಲ್ಲ ತವ್ರ ಮನೇಲಿ ಬಂದು ತಿಂಗ್ಳುಗಟ್ಟಲೆ ಕೂರಲ್ಲ, ನಂಗೆ ಅದರ ಅಗತ್ಯನೂ ಇಲ್ಲ. ಎಷ್ಟು ಉರ್ಸಿರ್ತೀನಿ ಅಂತೇಳಿ ಅದನ್ನ ನೋಡ್ಕೋಬೇಕು ಅಂತ ನಾನು ಮಸ್ಕ ಹೊಡೆದು ನೋಡ್ಸ್ಕೊಬೇಕಾ? ಬೇಡ ನಂಗದು. ನನ್ನ ಗಂಡನ ಮನೇಲಿ ನಾನು ಇರ್ತೀನಿ. ಮತ್ತು ಸೈಯಲ್ಲ, ತಲೆ ಬಿಸಿ ಇಲ್ಲಲ್ಲ. ನಿಂಗೆ ಏನು ಬೇಕಾದ್ರೂ ಅಲ್ಲೇ ಸಿಗ್ತದೆ ಅನ್ನಷ್ಟೊತ್ತಿಗೆ ಮತ್ತೆ ಇಲ್ಲೇ ಅಂತ ಕೇಳ್ತೀಯ? ಮಾತಾಡ್ತದೆ. ಈಗ ನೀನು ಬರೋ ಹೊತ್ತಾತು, ಬಂದು ಕುತ್ಕೊಂಡು ಏನು ಎತ್ತ ಅಂಥೇಳೆಲ್ಲ ಹೇಳ್ತಾರೆ. ನೀನು ಮತ್ತೆ ಮಧ್ಯದಲ್ಲಿ ಅಂಥದ್ದು ಹೇಳಬೇಡ ನೋಡು. ಈಗಲೇ ಹೇಳಿನಿ, ನಿಂಗೆ ಬೇಕಂತ ಕಂಡ್ರೆ ಅಲ್ಲಿ ಕೇಳಿಸ್ಕಿ. ಏನು ದುಡ್ಡಿಗೆ ಬರ್ಕಲಾಗಿದ್ದಾನೆ, ಲಕ್ಷಗಟ್ಟಲೆ ದುಡ್ಡದೆ ಅಂತ ಹೇಳ್ತಾರೆ ನಿನ್ನ ಗಂಡನ ಹತ್ರ, ಮಾವನ ಹತ್ರ. ಏನು ಇರೋಳೊಬ್ಳು ಸೊಸೆ, ಏನು 4 ಜನ ಗಂಡು ಮಕ್ಳು ಅದಾರ. ಅಲ್ಲಿ ಹೋಗಿ ಕೇಂದ್ರ ಇದು ಮಾಡೋದು ಬಿಟ್ಟು ಇಲ್ಲಿ ಬಂದ್ಕೊಂಡು ತವ್ರ ಮನೇಲಿ ಇದು ಮಾಡ್ತೀಯ ಅಲ್ಲ? ಹೌದಪ್ಪ, ಅಲ್ಲೇ 4 ಜನ ಗಂಡು ಮಕ್ಕಳಿಲ್ಲ, 4 ಜನ ಸೊಸದಿಕ್ಕಳಿಲ್ಲ. ಇಲ್ಲಿ 16 ಜನ ಹೆಣ್ಣು ಮಕ್ಕಳು ಅದಾರ ನೋಡೋ. ನಿಂಗೆ ಹೇಳ್ತದೆ ಒಬ್ಬಳೆ ಸೊಸೆ ಅಂತ ಕೇಳ್ಬೇಕಂತೆ. ಇಲ್ಲಿ ನನ್ನ ಮಗಳು ಒಬ್ಬಳೆ ಸೈಯಲ್ಲ, ಅದು ನೆನಪಿಗೆ ಬರೋಲ್ಲ ನಿಂಗೆ? ಎಂತ ತರ್ಕಕ್ಕೆ ಶುರುವಾಗಿದ್ದಿಲ್ಲಿ? ಒಂದು ಇದು ಪಲ್ಲವಿ, ನಿನ್ನ ಗಂಡಗೊಂದು ಫೋನ್ ಮಾಡೆ ಸಾಯಂಕಾಲಕ್ಕೆ ಬರೋಕ್ಕೆ ಹೇಳು.
ಅವ ಎಂತ ಮಾಡ್ತಾನೆ, ಬಂದನ ಇಲ್ಲ ಇಲ್ಲೇ ಫೋನಲ್ಲೇ ಕೇಳೋದೆ ಅಂತ ನೋಡೋಣ. ಬಂಗಾರ ಸೀರೆ ಬಟ್ಟೆ ಎಲ್ಲ ಎಷ್ಟೆಷ್ಟು ಏನು ಎತ್ತ ಅಂತ ಹೇಳಿ ಒಂದು ಇದು ಮಾಡ್ಬೇಕು. ನಾನೊಂದು ಸಣ್ಣಕ್ಕೊಂದು ಪಟ್ಟಿ ಮಾಡಿ ಇಟ್ಕೊಂಡಿನಿ. ನೋಡೋಣ. ನಿನ್ನ ಗಂಡನ ಬಿಟ್ಟು ಕಳೆದು ಮಾಡೋಕ್ಕಾಗಲ್ಲ ಯಾವುದನ್ನೂ. ಒಂದು ಫೋನ್ ಮಾಡು. ನಾನು ಫೋನ್ ಮಾಡಿದ್ರೆ ಸರಿ ಆಗಲ್ಲ. ನೀವೇ ಒಂಚೂರು ಫೋನ್ ಮಾಡಿ ಮಾವಗೂ ಒಂಚೂರು ಹೇಳಿ, ಫೋನ್ ಮಾಡಿ ಒಂಚೂರು ಬರಬೇಕಿತ್ತು ಅಂತ. ಮತ್ತು ಕೊನೆಗೆ ಅವರಲ್ಲಿ ಏನಾರು ಹೇಳ್ತಾರೆ, ಹೇಳ್ದೆ ಕೇಳದೆ ಹೋದ ಹಿಂಗೆ ಅಂತ. ಇವ್ರು ಬೈಸ್ಕೋಬೇಕು ಪಾಪ ಇಲ್ಲಿ ಇದಕ್ಕೆ ಬಂದ್ಕೊಂಡು.